ಜನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಂಜಿತ್, ನಾವು ಒಂದ್ ಕಡೆಗೆ ನೋಡ್ತಾ ಇದ್ದೀವಿ, ದಳ ಹಾಗೂ ಕಮಲ ಪಡೆ ಎರಡೂ ಕೂಡ ಸರ್ಕಾರದ ವಿರುದ್ಧ ಸಮರವನ್ನ ಸಾರಲು ತುಂಬಾ ಒಕ್ಕೊರಲಿಂದ ಎಲ್ಲರೂ ಕೂಡ ಒಂದು ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ಯಾವ ರೀತಿಯಾಗಿ ತಮ್ಮ ಒಂದು ಪ್ರತಿಭಟನೆ ಕಾವನ್ನ ಮುಟ್ಟಿಸಬೇಕು ಎಲ್ಲ ರೀತಿಯಾಗಿ ಮುಟ್ಟಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜೆಡಿಎಸ್ ಬಿಜೆಪಿ ಈ ಒಂದು ಪಾದಯಾತ್ರೆ ಇವತ್ತಿನಿಂದ ಪ್ರಾರಂಭದ ಘಟ್ಟ. ಸದ್ಯಕ್ಕೆ 9 ಕಿಲೋಮೀಟರ್ ಬಗ್ಗೆ 5 ಕಿಲೋಮೀಟರ್ ಅನ್ನ ಈಗ ಪಾದಯಾತ್ರೆ. ಸದ್ಯದ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ? ಓವರ್ ಟು ಯು ರಂಜಿತ್. ಖಂಡಿತ ವೀರೇಶ್, ಈ ಹೊತ್ತಿಗೆ ಪಾದಯಾತ್ರೆ ಬೈರಮಂಗಲದಿಂದ ಸಾಗಿ ಈಗ ಬಿಡದಿವರೆಗೆ ಹೋಗ್ತಾ ಇದೆ. ಇವತ್ತು 9 ಕಿಲೋಮೀಟರ್ ಮಾತ್ರ ಕ್ರಮಿಸ್ತಾರೆ. ನಾಳೆ ಅಲ್ಲಿಂದ ಮತ್ತೆ ಮುಂದುವರಿತಾರೆ. ಸುಮಾರು 45 ಕಿಲೋಮೀಟರ್ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ನವರೆಗೂ ಕೂಡ. ನೋಡಿ, ಸಾಗರೋಪಾದಿಯಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಈಗಷ್ಟೇ ಮಳೆ ಬಂದು ಹೋಯ್ತು. ಮಳೆಯಲ್ಲೂ ಕೂಡ ನೆನೆದು ಸಾಗ್ತಾ ಇದ್ದಾರೆ. ತಮ್ಮ ಮನೆ ಮಠ ಜಮೀನು ಎಲ್ಲ ಬಿಟ್ಟು ಇವತ್ತು ನಮ್ಮ ಭೂಮಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ರೈತರೆಲ್ಲ ಇವತ್ತು ಬೀದಿಗಿಳಿದಿದ್ದಾರೆ. ಒಬ್ಬಿಬ್ರಲ್ಲ, ಕಿಲೋಮೀಟರ್ ಗಟ್ಟಲೆ ಸಾಲು ಟ್ರಾಫಿಕ್ ಜಾಮ್ ಎಲ್ಲ ಉಂಟಾಗಿದೆ. ಬಿಡದಿಯಲ್ಲಿ ಇವತ್ತು ಅಲ್ಲಿ ಉಳಿದುಕೊಳ್ತಾರೆ. ಆನಂತರ ಮುಂದುವರಿಯುತ್ತೆ ಮತ್ತೆ ಈ ಪಾದಯಾತ್ರೆ. ನನ್ನ ಜೊತೆಯಲ್ಲಿ ಪಾದಯಾತ್ರೆ ನಿರತ ತಾಯಂದ್ರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನಾನು. ಹೇಳಿ, ಈ ಪಾದಯಾತ್ರೆ ಈಗ ಈ ಹೊತ್ತಿಗೆ ಎಲ್ಲಿವರೆಗೆ ಬಂದಿದೆ? ಎಷ್ಟು ದೂರ ಕ್ರಮಿಸಿದ್ದೀರಿ? ಓಕೆ, ಏನ್ ಹೇಳ್ತೀರಿ ತಾವು? ರೈತರು ಎಲ್ಲರೂ ಒಟ್ಟಿಗೆ ಸೇರಿ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೊಂದು ಸಂದೇಶವನ್ನು ರವಾನಿಸ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಯಾವುದೇ ಕಾರಣಕ್ಕೂ ಏನ್ ನಮ್ಮ ಹೋರಾಟ ಇದೆ, ಸರ್ಕಾರ ಅವ್ರ ಡಿಸಿಷನ್ ನ ಕೈ ಬಿಡೋವರೆಗೂ ಈ ಹೋರಾಟ ನಿರಂತರವಾಗಿ ಸಾಗುತ್ತೆ. ಈಗ ತಾವೆಲ್ಲ ಬೈರಮಂಗಲದವರ, ತಾವು ಇಷ್ಟೆಲ್ಲ ಬೀದಿಗೆ ಬಂದು ಹೋರಾಟ ಮಾಡಿದ್ರು ಕೂಡ ಯಾಕೆ ಸರ್ಕಾರ ಇದನ್ನು ಹಿಂದಕ್ಕೆ ಪಡೆಯಲಿಕ್ಕೆ ಮುಂದಾಗ್ಲಿಲ್ಲ? 518 ದಿನ ಆದ್ರೂ ಕೂಡ ಸರ್ಕಾರಕ್ಕೆ ಇದು ಚಿನ್ನದ ಕೋಳಿ ತರ, ಚಿನ್ನದ ಮೊಟ್ಟೆ ಇಡೋ ತರ ಬಿಡದಿ ಪ್ರಾಜೆಕ್ಟ್ ನಮ್ಮ ಘನ ಕಾಂಗ್ರೆಸ್ ಸರ್ಕಾರಕ್ಕೆ. ಅದರಿಂದ ಕೈ ಬಿಡ್ತಾ ಇಲ್ಲ. ರೈತರ ಏನೇ ಆಗ್ಲಿ, ರೈತರ ಮನೆ ಹಾಳಾಗ್ಲಿ, ರೈತರ ಸಾಯ್ಲಿ, ಈ ಸರ್ಕಾರಕ್ಕೆ ಬೇಕಾಗಿಲ್ಲ. ಅವ್ರಿಗೆ ಅವ್ರ ಪ್ರಾಜೆಕ್ಟ್, ಯಾಕಂದ್ರೆ ದೊಡ್ಡ ದೊಡ್ಡ ತಿಮಿಂಗಲಗಳೇ ಇಲ್ಲಿ ಸೇರಿದವೆ. ರಿಯಲ್ ಎಸ್ಟೇಟ್ ಲಾಬಿ ಇದೆಯಂತಲ್ಲ? ಹೌದಾ? ಖಂಡಿತ ರಿಯಲ್ ಎಸ್ಟೇಟ್ ಲಾಬಿಯಿಂದಾನೇ ಸರ್ಕಾರ ಇದನ್ನ ಕೈ ಬಿಡ್ತಾ ಇಲ್ಲ. ತಮ್ಗೆಲ್ಲ ಗೊತ್ತಿರೋ ವಿಷಯನೇ. ರೈತರು ಎಷ್ಟು ನೋವು ತಿಂತಾ ಇದ್ದಾರೆ ಇವತ್ತಿನ ದಿವಸ. ಅವರು 500 ದಿವಸದಿಂದ ಮಾಡ್ತಾ ಇದ್ದಾರೆ ರೈತರು ಹೋರಾಟ. ಪಾಪ ಅರ್ಧ ಗುಂಟೆ ಮತ್ತೊಂದು ಗುಂಟೆ ಅಂತೇಳಿ ರೈತರೆಲ್ಲ ತಮ್ಮ ಜಮೀನು ಉಳಿಸ್ಕೊಳ್ಳಕ್ ಹೋರಾಟ ಮಾಡ್ತಾ ಇದಾರಲ್ಲ. ಈ ಹೋರಾಟವನ್ನ ಜೆಡಿಎಸ್ನವ್ರು ಹೈಜಾಕ್ ಮಾಡಿದ್ರ, ಬಿಜೆಪಿ ಅವ್ರು ಏನಾದ್ರು ಹೈಜಾಕ್ ಮಾಡಿದ್ರ ಅಂತ ಅನ್ಸುತ್ತಾ? ಇದು ಹೈಜಾಕ್ ಪ್ರಶ್ನೆನೇ ಬರಲ್ಲ. ಆ ರೈತರ ನೋವನ್ನ ನೋಡಿ ನಮ್ ವರಿಷ್ಠರು ಮೊದಲನೇ ದಿವಸದಿಂದಾನು ಅವ್ರ ಪರವಾಗಿ ನಿಂತಿದ್ದಾರೆ. ಅವತ್ತೂನು ಕೈ ಬಿಟ್ರು ನಮ್ ಕುಮಾರಣ್ಣ ಈ ಪ್ರಾಜೆಕ್ಟ್ ಮಾಡದೆ. ಇವಾಗೂನು ಆ ರೈತರ ಪರವಾಗಿ ನಿಂತಿದ್ದಾರೆ. ನಾವು ನಮ್ ಕುಮಾರಣ್ಣನ ಜೊತೆ ನಾವು ಈ ರೈತರ ಪರವಾಗಿ ಇದು ತಾವು ಭಾಗವಹಿಸಿರೋರನ್ನ ಮಾತಾಡಿಸಿ ಪಕ್ಷಾತೀತವಾಗಿ ಇಡೀ ರಾಜ್ಯ ವ್ಯಾಪಿ ಎಲ್ಲರೂ ಬಂದಿದ್ದಾರೆ ಈ ಹೋರಾಟದಲ್ಲಿ ಭಾಗಿಯಾಗಿ. ಇದೊಂದು ಹೋರಾಟ, 518 ದಿನಗಳ ಈ ಹೋರಾಟ ರಾಜ್ಯದ ರೈತರನ್ನ ಸಂಘಟಿಸ್ತಾ ಬೇರೆ ಬೇರೆ ಕಡೆಗಳಿಂದ ಬಂದಿದ್ರು ರೈತರು. ಯಾಕಂದ್ರೆ ಇವತ್ತಿನ ದಿವಸ ಇವ್ರಿಗೆ ಆಗಿತ್ತು ಅಂದ್ರೆ ನಮಗೂ ಆಗುತ್ತೆ, ನಮಗೂ ಆಗ್ಬಾರ್ದು. ಇವತ್ತು ಅವ್ರ ಪರವಾಗಿ ನಾವು ನಿಲ್ಬೇಕು ಅಂತ ಇಡೀ ರಾಜ್ಯವ್ಯಾಪಿಯಿಂದ ಎಲ್ಲಾ ರೈತರು ಇಲ್ಲಿ ಭಾಗವಹಿಸಿದ್ದಾರೆ. ಈಗ ನಾಳೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತಾ ಅಥವಾ ಇವರೇ ಇರ್ತಾರ, ಹೇಗೆ ಅಂತ? ಇಲ್ಲ, ಇದ್ರ 3ರಷ್ಟು ಸಂಖ್ಯೆ. ಯಾಕಂದ್ರೆ ಬೇರೆ ಬೇರೆ ಭಾಗಗಳಿಂದ ನಮಗೂ ಸಾಕಷ್ಟು ಕರೆ ಮಾಡ್ತಾ ಇದ್ದಾರೆ. ನಮ್ಗೆ ನಾಳೆ ಎಲ್ಲಿ ಬರ್ಬೇಕು, ಎಲ್ಲಿ ಬಂದ್ರೆ ನಾವು ನಿಮ್ಮನ್ನೆಲ್ಲ ಜಾಯಿನ್ ಆಗ್ಬೋದು ಅಂತ ಅಂದ್ಬಿಟ್ಟು ಸಾಕಷ್ಟು ಕರೆಗಳು ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟು ಸಾವಿರಾರು ಜನ ಏಕವಾಗಿ ಒಂದು ರಸ್ತೆಯಲ್ಲಿ ಹೋಗುವಾಗ ಯಾರಿಗೂ ಕೂಡ ತಾಪತ್ರೆ ಆಗದ ರೀತಿಯಲ್ಲಿ, ವಾಹನಗಳ ಓಡಾಟ ಹಂಗೆ ಇದೆ, ಯಾರಿಗೂ ತಾಪತ್ರೆ ಆಗದ ರೀತಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಇದ್ದೀರಿ. ಬಹುಶಃ ಇದು ರೈತರಿಗೆ ಮಾತ್ರ ಸಾಧ್ಯ ಅನ್ಸುತ್ತೆ. ರೈತರಿಗೇನೆ ಸಾಧ್ಯ ಆಗುದು. ಯಾಕೆ ಅಂದ್ರೆ ಇಲ್ಲಿ ಹೋರಾಟ ಇವ್ರಿಗೆ ರೈತರ ಭೂಮಿ ಅವ್ರ ಹಕ್ಕು ಸಿಗು ಗಂಟನೇ ನಾವು ಅವ್ರಿಗೆ ಸಹಕಾರ ಕೊಡ್ತಾ ಇರ್ತೀವಿ. ತಾವೇನ್ ಹೇಳ್ತೀರಿ? ಈ ಸರ್ಕಾರಕ್ಕೆ ಈ ಪಾದಯಾತ್ರೆ ಬಿಸಿ ಮುಟ್ಟುತ್ತೆ ಅಂತ ಅನ್ಸುತ್ತಾ? ಖಂಡಿತ ಬಿಸಿ ಮುಟ್ಟುತ್ತೆ. ಯಾಕಂದ್ರೆ ಬಿಸಿ ಮುಟ್ಟಕ್ಕೆ ಅಂತಾನೆ ನಾವು ಈ ಕ್ರಮ ತಗೊಂಡಿರೋದು ರೈತರ ಪರವಾಗಿ. ಥ್ಯಾಂಕ್ ಯು ರಂಜಿತ್ ತಮ್ಮೆಲ್ಲ ಮಾಹಿತಿಗಾಗಿ.